ಒಕ್ಕಲಿಗೆನ್ ತೆಗೆದಿಟ್ರೆ ಹೋಟೆಲ್ ಮರುದಿವಸ ಬಂದಾಕೈತಿ. ಒಕ್ಕಲಿಗೆನ್ ಮಗ್ಗಲ್ ತೆಗೆದಿಟ್ರೆ ಮರುದಿವಸ ನಿಮ್ಮೆಲ್ಲ ಬೇಕರಿ ಇಂಡಸ್ಟ್ರಿ ಬಂದಾಗ್ತೈತಿ. ಒಕ್ಕಲಿಗೆನ್ ವಜಾ ಮಾಡಿದ್ರೆ ಈ ಜಗತ್ತಿನಾಗ ಏನೂ ಉಳಿದಿಲ್ಲ. ಆದ್ರಿಂದ ಎಲ್ಲಕ್ಕಿಂತಲೂ ಶ್ರೇಷ್ಠ ವಿದ್ಯೆ ಯಾವ್ದಾದ್ರು ಇದ್ರೆ ಅದು ಒಕ್ಕಲ್ತನದ ವಿದ್ಯೆ, ಕೃಷಿ ವಿದ್ಯೆ. ರೊಕ್ಕ ಬಹಳ ಬರ್ತಾವ, ಕಡಿಮೆ ಬರ್ತಾವ, ಬಹಳ ಮಹತ್ವದ್ದಲ್ಲ. ಎಲ್ಲರದು ಅಪೇಕ್ಷಾ ಬಹಳ ಸಿಗಬೇಕು, ಬೇಗ ಸಿಗಬೇಕು, ಪುಕ್ಕಟ್ಟ ಹೊಡಿಬೇಕು, ಎಲ್ಲರಿಗೂ ಚಟ ಇದು. ಆದ್ರೂ ಒಕ್ಕಲಿಗೆ ಅಂತ ಹಂಗಿಲ್ಲ. ಭೂಮಿ ಎಷ್ಟು ಕೊಡ್ಬೇಕು ಅಷ್ಟ ಕೊಡ್ತೈತಿ, ಬಹಳ ಕಷ್ಟ ಪಡ್ಬೇಕಾಗ್ತೈತಿ. 4 ತಿಂಗಳಿಗೆ ಬರುವಂತ ಬೆಳಿ ನಾವು ಏನಾ ಲಂಚ ಕೊಟ್ಟರು ಸಹಿತ ಭೂಮಿ 1 ತಿಂಗಳದಾಗ ಕೊಡಕ್ ಸಾಧ್ಯನೇ ಇಲ್ಲ. ಎಲ್ಲಾ ನೈಸರ್ಗಿಕವಾಗಿಯೇ ನಡೆಯೋದಿದು. ಆದ್ರಿಂದ ಇದು ನಮ್ಮದು ಶ್ರೇಷ್ಠ ವಿದ್ಯೆ. ಉಳಿದ ಎಲ್ಲಾ ವಿದ್ಯಾದಾಗ ಭ್ರಷ್ಟಾಚಾರ ನಡೀತಾವ, ನಮ್ ವಿದ್ಯಾದಾಗ ಏನಿಲ್ಲ, ನಮ್ದು ನಿಸರ್ಗದ ಮೇಲೆ ನಿಂತಿರೋದು. ಇದ್ರಾಗೂ ಮಾಡಕತ್ತೈತಿ ಮಂದಿ ಎಲ್ಲ ಈ ಕಳ ಬಜಾರ. ಆದ್ರೆ ಭೂಮಿ ಅಷ್ಟು ಸಲೀಸಾಗಿ ಒಪ್ಕೊಳ್ಳೋದು ಕಷ್ಟ. ನಾವ್ ಏನ ಮಾಡಿ ಭೂಮಿ ಮನಸ್ಸು ನೋಯಿಸಿದೀವಿ ಅಂತಂದ್ರೆ, ಶೋಷಣೆ ಮಾಡಿದೀವಿ ಅಂದ್ರೆ ಒಂದು ದಿವಸ ಭೂಮಿ ನಮಗೆ ಕೈ ತೋರಿಸೋದು ಗ್ಯಾರಂಟಿ. ಮೇಟಿ ವಿದ್ಯೆ ಯಾಕೆ ಮೇಲು ಅಂತ ಕೇಳಿದ್ರ, ಒಕ್ಕಲಿಗರು ಯಾರದಾರ ಮೈ ತುಂಬಾ ಕೆಲಸ, ಮನಸ್ಸು ತುಂಬಾ ಪ್ರೀತಿ, ಬುದ್ಧಿ ತುಂಬಾ ಆಲೋಚನೆಗಳು. ಒಕ್ಕಲಿಗೆನ್ ತೆಗೆದಿಟ್ರೆ ಹೋಟೆಲ್ ಮರುದಿವಸ ಬಂದಾಕೈತಿ. ಒಕ್ಕಲಿಗೆನ್ ಮಗ್ಗಲ್ ತೆಗೆದಿಟ್ರೆ ಮರುದಿವಸ ನಿಮ್ಮೆಲ್ಲ ಬೇಕರಿ ಇಂಡಸ್ಟ್ರಿ ಬಂದಾಗ್ತೈತಿ. ಒಕ್ಕಲಿಗೆನ್ ವಜಾ ಮಾಡಿದ್ರೆ ಈ ಜಗತ್ತಿನಾಗ ಏನೂ ಉಳಿದಿಲ್ಲ. ಆದ್ರಿಂದ ಎಲ್ಲಕ್ಕಿಂತಲೂ ಶ್ರೇಷ್ಠ ವಿದ್ಯೆ ಯಾವ್ದಾದ್ರು ಇದ್ರೆ ಅದು ಒಕ್ಕಲ್ತನದ ವಿದ್ಯೆ, ಕೃಷಿ ವಿದ್ಯೆ. ರೊಕ್ಕ ಬಹಳ ಬರ್ತಾವ, ಕಡಿಮೆ ಬರ್ತಾವ, ಬಹಳ ಮಹತ್ವದ್ದಲ್ಲ. ಎಲ್ಲರದು ಅಪೇಕ್ಷಾ ಬಹಳ ಸಿಗಬೇಕು, ಬೇಗ ಸಿಗಬೇಕು, ಪುಕ್ಕಟ್ಟ ಹೊಡಿಬೇಕು, ಎಲ್ಲರಿಗೂ ಚಟ ಇದು. ಆದ್ರೂ ಒಕ್ಕಲಿಗೆ ಅಂತ ಹಂಗಿಲ್ಲ. ಭೂಮಿ ಎಷ್ಟು ಕೊಡ್ಬೇಕು ಅಷ್ಟ ಕೊಡ್ತೈತಿ, ಬಹಳ ಕಷ್ಟ ಪಡ್ಬೇಕಾಗ್ತೈತಿ. 4 ತಿಂಗಳಿಗೆ ಬರುವಂತ ಬೆಳಿ ನಾವು ಏನಾ ಲಂಚ ಕೊಟ್ಟರು ಸಹಿತ ಭೂಮಿ 1 ತಿಂಗಳದಾಗ ಕೊಡಕ್ ಸಾಧ್ಯನೇ ಇಲ್ಲ. ಎಲ್ಲಾ ನೈಸರ್ಗಿಕವಾಗಿಯೇ ನಡೆಯೋದಿದು. ಆದ್ರಿಂದ ಇದು ನಮ್ಮದು ಶ್ರೇಷ್ಠ ವಿದ್ಯೆ. ಉಳಿದ ಎಲ್ಲಾ ವಿದ್ಯಾದಾಗ ಭ್ರಷ್ಟಾಚಾರ ನಡೀತಾವ, ನಮ್ ವಿದ್ಯಾದಾಗ ಏನಿಲ್ಲ, ನಮ್ದು ನಿಸರ್ಗದ ಮೇಲೆ ನಿಂತಿರೋದು. ಇದ್ರಾಗೂ ಮಾಡಕತ್ತೈತಿ ಮಂದಿ ಎಲ್ಲ ಈ ಕಳ ಬಜಾರ. ಆದ್ರೆ ಭೂಮಿ ಅಷ್ಟು ಸಲೀಸಾಗಿ ಒಪ್ಕೊಳ್ಳೋದು ಕಷ್ಟ. ನಾವ್ ಏನ ಮಾಡಿ ಭೂಮಿ ಮನಸ್ಸು ನೋಯಿಸಿದೀವಿ ಅಂತಂದ್ರೆ, ಶೋಷಣೆ ಮಾಡಿದೀವಿ ಅಂದ್ರೆ ಒಂದು ದಿವಸ ಭೂಮಿ ನಮಗೆ ಕೈ ತೋರಿಸೋದು ಗ್ಯಾರಂಟಿ. ಮೇಟಿ ವಿದ್ಯೆ ಯಾಕೆ ಮೇಲು ಅಂತ ಕೇಳಿದ್ರ, ಒಕ್ಕಲಿಗರು ಯಾರದಾರ ಮೈ ತುಂಬಾ ಕೆಲಸ, ಮನಸ್ಸು ತುಂಬಾ ಪ್ರೀತಿ, ಬುದ್ಧಿ ತುಂಬಾ ಆಲೋಚನೆಗಳು.